ನಮಸ್ತೆ ಎಲ್ಲರಿಗೂ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ನೀವು ನಿಮ್ಮ ಸಂಬಂಧದಲ್ಲಿ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಪಾರ್ಟ್ನರ್‌ಗೆ. ಆದ್ರೆ ನಿಮ್ಮ ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂದು ನಿಮ್ಗೆ ಅನಿಸ್ತಾ ಇದೆಯಾ? ಈ ಟ್ಯಾರೋ ರೀಡಿಂಗ್ ಮೂಲಕ ನಿಮ್ಮ ವ್ಯಕ್ತಿಯ ಮನಸ್ಸಿನ ನಿಜವಾದ ಭಾವನೆಗಳು ಮತ್ತು ಈ ಸಂಬಂಧದ ಒಳಗಿನ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ನಾವು ಯಾರನ್ನಾದರೂ ತುಂಬ ಪ್ರೀತಿಸ್ತೀವಿ. ಆದ್ರೆ ಅವರು ಕನ್‌ಫ್ಯೂಷನ್ನು, ಎಮೋಷನಲ್ ಬ್ಲಾಕ್ ಅಥವಾ ತಮ್ಮ ಫೀಲಿಂಗ್ಸ್ ಅನ್ನು ಹೇಳಲು ಆಗದ ಸ್ಥಿತಿಯಲ್ಲಿ ಇರ್ತಾರೆ. ಈ ರೀಡಿಂಗ್‌ನಲ್ಲಿ ನಾವು ಏನೆಲ್ಲ ತಿಳಿದುಕೊಳ್ಳೋಣ ಅಂದ್ರೆ, ನಿಮ್ಮ ವ್ಯಕ್ತಿ ಯಾಕೆ ನಿಮ್ಮನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ಈಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆಗಳಿದಾವೆ? ಅವರು ನಿಮ್ಮ ವ್ಯಾಲ್ಯೂ ಅನ್ನ ಅರ್ಥಕೊಳ್ತಾರಾ? ಸಮಯ ಬರುತ್ತಾ ಅರ್ಥಕೊಳ್ಳುವಂತ ಸಮಯ? ಈ ಸಂಬಂಧದ ಮುಂದಿನ ಎನರ್ಜಿ ಮತ್ತು ಸಾಧ್ಯತೆಗಳು ಏನು? ಇನ್ ಕೇಸ್ ನೀವು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್, ಡಿಸ್ಟೆನ್ಸ್ ಅಥವಾ ಒನ್ ಸೈಡೆಡ್ ಲವ್ ಫೀಲಿಂಗ್‌ನ ಅನುಭವಿಸ್ತಾ ಇದ್ರೆ, ಈ ರೀಡಿಂಗ್ ನಿಮಗೆ ಕ್ಲಾರಿಟಿ ಮತ್ತು ಸ್ಪಿರಿಚುವಲ್ ಗೈಡೆನ್ಸ್ ಕೊಡುತ್ತೆ. ಇಲ್ಲಿ ನಾನು ಹೇಳೋದೇನಂದ್ರೆ, ಇದು ಟ್ಯಾರೋ ರೀಡಿಂಗ್ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ರೆಸನೇಟ್ ಆಗಬೇಕು ಅಥವಾ ಆಗಿರ್ಬೋದು ಅಂತ ಏನಿರೋದಿಲ್ಲ. ನಿಮ್ಮ ಸಿಚುಯೇಷನ್‌ಗೆ ಮ್ಯಾಚ್ ಆಗ್ತಾ ಇದ್ರೆ, ಸೊ ನೀವು ನೀವು ರೆಸನೇಟ್ ಆಗ್ತಾ ಇದೆ ಅಂದ್ರೆ ನೀವು ಅದನ್ನ ತಗೋಬಹುದು. ನೀವು ಕಮೆಂಟಲ್ಲಿ, ಫೀಡ್‌ಬ್ಯಾಕಲ್ಲಿ ಯೆಸ್ ಅಂತ ಟೈಪ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಇದು ಪರ್ಸನಲ್ ರೀಡಿಂಗ್ ಬೇಕಾ? ಲವ್ ಗೈಡೆನ್ಸ್ ಬೇಕಾ? ಪರ್ಸನಲ್ ರೀಡಿಂಗ್ ಬೇಕಾದ್ರೆ ವಾಟ್ಸಾಪ್ ಮೂಲಕ ಸಂಪರ್ಕಿಸ್ಬೋದು. ನಾನು ಲವ್ ರೀಡಿಂಗ್, ರಿಲೇಶನ್‌ಶಿಪ್ ಗೈಡೆನ್ಸ್, ಸೋಲ್‌ಮೇಟ್ ಕನೆಕ್ಷನ್, ಎನರ್ಜಿ ಹೀಲಿಂಗ್ ಮತ್ತು ಮ್ಯಾನಿಫೆಸ್ಟೇಷನ್ ಗೈಡೆನ್ಸ್ ನೀಡ್ತೀನಿ ಅಂತ ಹೇಳ್ತಾ, ಲೆಟ್ಸ್ ಸ್ಟಾರ್ಟ್. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ ಕಾರ್ಡ್ಸ್‌ನ ಪಿಕ್ ಮಾಡ್ತೀನಿ ಅಷ್ಟರಲ್ಲಿ. ಓಕೆ, 2 ಆಫ್ ಕಪ್ಸ್, 6 ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, 7 ಆಫ್ ವಾಂಡ್ಸ್. ಓಕೆ, ನೈಟ್ ಆಫ್ ಕಪ್ಸ್. ಲೆಟ್ ಮಿ ರಿಅರೇಂಜ್. ರಿಅರೇಂಜ್ ಆಗಿದೆ. ನೀವು ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಯನ್ನ ನೆನೆಸ್ಕೊಂಡಿದ್ದೀರಾ. ನಿಮ್ಮ ಸಿಚುಯೇಷನ್ ಏನೇ ಇರ್ಬೋದು, ನಿಮ್ಮ ಇಂಟ್ಯೂಷನ್ ಏನೇ ಹೇಳ್ತಾ ಇರ್ಬೋದು, ನಿಮ್ಮ ಇಂಟೆನ್ಷನ್ ಏನೇ ಇರ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಪ್ರೀತಿ ನಿಮಗೆ ಸಿಗಲಿ. ನಿಮ್ಮ ಪ್ರೀತಿ ನಿಮಗೆ ಸಿಕ್ಕಿ ನೀವಿಬ್ರು ತುಂಬ ಸಂತೋಷವಾಗಿ ಟೈಮ್‌ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ತಾ ಇರ್ಬೋದು. ಈ ಕಾರ್ಡ್ಸ್ ಬಂದಿರೋದು ನೋಡಿದ್ರೆ ಡೀಪ್ ಆಗಿದೆ. ಫಸ್ಟು ಏನು ಕಾಣಿಸ್ತಾ ಇದೆ ಅಂದ್ರೆ, 2 ಆಫ್ ಕಪ್ಸ್‌ನ ನೋಡ್ತಾ ಇರ್ಬೋದು ನೀವು. ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮಿಬ್ಬರ ನಡುವೆ ನಿಜವಾದ ಪ್ರೀತಿ ಮತ್ತು ಸ್ಟ್ರಾಂಗ್ ಎಮೋಷನಲ್ ಕನೆಕ್ಷನ್ ಇದೆ ಅಂತ ಗೊತ್ತಾಗ್ತಿದೆ. ಇದು ಒಂದು ಸಮಯದಲ್ಲಿ ಇಬ್ರು ಪರಸ್ಪರ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡ ಸಂಬಂಧ ಆಗಿರ್ಬೋದು. ಅಂದ್ರೆ ಈ ರಿಲೇಶನ್‌ಶಿಪ್ ಸಂಪೂರ್ಣ ಒನ್ ಸೈಡೆಡ್ ಆಗಿಲ್ಲ. ನಿಮ್ಮ ವ್ಯಕ್ತಿಗೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಸೆಕೆಂಡ್‌ಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಆದ್ರೆ ಈಗಿನ ಎನರ್ಜಿ ನೋಡಿದ್ರೆ ಗಿವಿಂಗ್ ಮತ್ತೆ ರಿಸೀವಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ನೀವು ಒಂದ್ ಕಡೆ ಪ್ರೀತಿ ಕೊಟ್ರೆ ಅವ್ರು ಪ್ರೀತಿ ರಿಸೀವ್ ಮಾಡ್ಕೊಳ್ತಾ ಇರದೇ ಇರ್ಬೋದು. ಇಲ್ಲ ಅವ್ರು ಪ್ರೀತಿ ಕೊಟ್ರೆ ನೀವು ರಿಸೀವ್ ಮಾಡದೇ ಇರ್ಬೋದು. ಟೋಟಲ್ ಆಗಿ ಇಲ್ಲಿ ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ಹೇಗೆ ತಕ್ಕಡಿಯಲ್ಲಿ ಮೇಲೆ ಕೆಳಗೆ ಆಗುತ್ತೆ ಆ ಥರ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ನೀವು ತುಂಬಾ ಲವ್, ಕೇರ್ ಮತ್ತು ಎಫರ್ಟ್ ಕೊಡ್ತಿದ್ದೀರಾ. ಆದ್ರೆ ನಿಮ್ಮ ವ್ಯಕ್ತಿ ಅದೇ ರೀತಿಯಲ್ಲಿ ರಿಟರ್ನ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ನಿಮ್ಗೆ ಬರ್ತಾ ಇದೆ ಇವಾಗ. ನಿಮ್ಗೆ ಇಂಟ್ಯೂಷನ್ ಆ ಥರ ಹೇಳ್ತಾ ಇದೆ. ಅವರು ಅಪ್ರಿಶಿಯೇಟ್ ಮಾಡ್ತಾ ಇರ್ಬೋದು, ಮಾಡ್ದೇನೆ ಇರ್ಬೋದು. ಆದ್ರೆ ಅದನ್ನ ಓಪನ್ ಆಗಿ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಕಾರ್ಡ್ ಹೇಳೋದು, ನಿಮ್ಮ ವ್ಯಕ್ತಿ ಈಗ ಎಮೋಷನಲಿ ಕ್ಲೋಸ್ಡ್ ಅಥವಾ ಗಾರ್ಡೆಡ್ ಆಗಿದ್ದಾರೆ. ತಮ್ಮ ಫೀಲಿಂಗ್ಸ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡೋಕೆ ಅವರಿಗೆ ಭಯ ಇರ್ಬೋದು. ಕೆಲವೊಮ್ಮೆ ಹರ್ಟ್ ಆಗಿರ್ಬೋದು ಅನುಭವ ಆ ಥರ, ಇಲ್ವಾ ಅಂದ್ರೆ ಇನ್ಸೆಕ್ಯೂರಿಟಿ ತರ ಫೀಲ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ಹಾರ್ಟ್ ಓಪನ್ ಮಾಡೋದನ್ನ ಇವಾಗ ಅವಾಯ್ಡ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ತುಂಬಾ ಸಾಲಿಡ್ ಇರ್ಬೋದು, ಇಲ್ಲ ಸೆಲ್ಫ್ ಸಫಿಶಿಯಂಟ್ ಲವ್ ಇರ್ಬೋದು, ಅದು ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿ 7 ಆಫ್ ವಾಂಡ್ಸ್ ನೋಡ್ತಾ ಇದ್ದಾರೆ. ತುಂಬಾ ಡಿಫೆನ್ಸಿವ್ ಆಗಿರ್ಬೋದು, ಅಸರ್ಟಿವ್ ಲವ್‌ನ ತೋರಿಸ್ತಾ ಇರ್ಬೋದು. ಇದರಿಂದ ತಿಳಿಯೋದು, ಅವರ ಲೈಫ್‌ನಲ್ಲಿ ತುಂಬಾನೇ ಪ್ರೆಷರ್ ಇದೆ, ಈಗೋ ಇದೆ, ಇಶ್ಯೂಸ್ ಇದೆ ಅಥವಾ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರ್ಬೋದು ಅಂತ ಹೇಳ್ಬೋದು. ಅವರು ರಿಲೇಶನ್‌ಶಿಪ್ ಬಗ್ಗೆ ಡಿಫೆನ್ಸಿವ್ ಆಗಿರ್ಬೋದು. ಯಾವುದಕ್ಕೂನು ಸ್ಪಂದಿಸ್ದೇನೆ ಇರ್ಬೋದು. ಕೆಲವೊಮ್ಮೆ ಈ ಎನರ್ಜಿ ಹೇಗಿದೆ ಅಂದ್ರೆ, ವ್ಯಕ್ತಿ ತಮ್ಮ ಫೀಲಿಂಗ್ಸ್‌ನ ಕೂಡ ಹೊರಗೆ ತೋರಿಸೋದಿಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನನ್ಗೆ ನಿಮ್ ಜೊತೆ ಸಂಬಂಧ ಇದೆಯೇ ಇಲ್ವೋ ಅನ್ನೋ ಥರನೇ ಇರ್ತಾರೆ. ಇವಾಗ ನೀವಿಬ್ರು ರಿಲೇಶನ್‌ಶಿಪ್ ಅಲ್ಲಿ ತುಂಬಾ ಮಂತ್ಸಿಂದ ಇರ್ತೀರಾ, ತುಂಬಾ ಇಯರ್ಸ್ ಇಂದ ಇರ್ತೀರಾ.
ಇವತ್ತು ಸಿಕ್ಕಿದಾಗ "ಹೌದಾ? ಯಾರು ನೀನು?" ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ. ಆ ಥರ ಡಿಫೆನ್ಸಿವ್ ಫೀಲಿಂಗ್ಸ್‌ನ ತೋರಿಸ್ತಾ ಇರ್ತಾರೆ. ಸೊ, ಅವರ ಎನರ್ಜಿ ತುಂಬಾ ಕನ್‌ಫ್ಯೂಸ್ಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ನೋಡೋದಾದ್ರೆ ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ, ಈ ಕಾರ್ಡ್ ಏನಕ್ಕೆ ಇಲ್ಲಿ ಬಂದಿದೆ ಅಂದ್ರೆ ತುಂಬಾ ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರ್ಬೋದು, ಎಮೋಷನಲ್ ಎಕ್ಸ್‌ಪ್ರೆಷನ್ ಸೂಚಿಸ್ತಾ ಇದೆ. ಇಲ್ಲಿ ಇಷ್ಟು ಕನ್‌ಫ್ಯೂಷನ್ ಇದೆ. ಆದ್ರೆ ಇಲ್ಲಿ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಯ ಹೃದಯದಲ್ಲಿ ಇನ್ನ ಲವ್ ಎನರ್ಜಿ ಇದೆ ಅಂತ ಗೊತ್ತಾಗ್ತಾ ಇದೆ. ಮುಂದೆ ಅವರು ಇನ್ ಕೇಸ್ ನೀವು ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ ಕಮ್ಯುನಿಕೇಷನ್ ಮಾಡಬಹುದು, ಫೀಲಿಂಗ್ಸ್‌ನ ಎಕ್ಸ್‌ಪ್ರೆಸ್ ಮಾಡಬಹುದು ಅಥವಾ ರೊಮ್ಯಾಂಟಿಕ್ ಅಪ್ರೋಚ್‌ನ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಾ ಇದೆ. ಸೊ, ಹಾಗಾದ್ರೆ ಓವರಾಲ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಈ ರೀಡಿಂಗ್‌ನಲ್ಲಿ, ಸೊ, ಈ ರಿಲೇಶನ್‌ಶಿಪ್‌ನಲ್ಲಿ ಕನೆಕ್ಷನಲ್ಲಿ ಮತ್ತು ನಿಮ್ಮ ಲವ್ ಅಲ್ಲಿ ಎನರ್ಜಿ ಖಂಡಿತ ಇದೆ. ಲವ್ ಎನರ್ಜಿ ಇರ್ಬೋದು, ಸೊ ರೀಕನ್ಸಿಲೇಷನ್ ಎನರ್ಜಿ ಇರ್ಬೋದು ಇದೆ. ಆದ್ರೆ ಈಗ ಟೆಂಪರರಿ ಆಗಿ ಇಂಬ್ಯಾಲೆನ್ಸ್ ಮತ್ತು ಎಮೋಷನಲ್ ಬ್ಲಾಕೇಜ್ ಕಾಣಿಸ್ತಾ ಇದೆ. ಸೊ, ನಿಮ್ಮ ವ್ಯಕ್ತಿ ತಮ್ಮ ಫೀಲಿಂಗ್ಸ್ ಅನ್ನ ಫುಲ್ಲಿ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಳೋವರ್ಗೂನು ಅಥವಾ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋವರೆಗೂ ಟೈಮ್ ತೆಗೆದುಕೊಳ್ತಾರೆ. ಅದು ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ನಿಮಗೆ ಮೆಸೇಜ್ ಅಂತ ಅನ್ನೋದಾದ್ರೆ ಈ ರೀಡಿಂಗಲ್ಲಿ ನೀವು ಕೊಡ್ತಿರೋ ಪ್ರೀತಿ ನಿಜವಾದದ್ದು. ಆದ್ರೆ ರಿಲೇಶನ್‌ಶಿಪ್‌ನಲ್ಲಿ ಬ್ಯಾಲೆನ್ಸ್ ಕೂಡ ಮುಖ್ಯ ಆಗಿರುತ್ತೆ. ಕೆಲವೊಮ್ಮೆ ಸ್ಪೇಸ್ ಕೊಟ್ಟಾಗ ಅಂದ್ರೆ ಅವ್ರಿಗೆ ಪರ್ಸನಲ್ ಸ್ಪೇಸ್ ಕೊಟ್ಟಾಗ, ಎದುರಾಳಿ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಯಾರೇ ಇರ್ಬೋದು ಅವರಿಗೆ ಸ್ಪೇಸ್ ಕೊಟ್ಟಾಗ ನಿಮ್ಮ ವ್ಯಾಲ್ಯೂ ಅರ್ಥ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಸೊ, ನೀವು ಇವಾಗ ಏನ್ ಮಾಡ್ಬೇಕು, ಅವರು ನಿಮ್ಗೆ ಈ ಸಿಚುಯೇಷನಲ್ಲಿ ನಿಮ್ಗೆ ಈ ತರ ಅನುಭವಿಸ್ತಾ ಇದ್ರೆ, ಸ್ವಲ್ಪ ಪರ್ಸನಲ್ ಸ್ಪೇಸ್ ಕೊಡಿ. ಕೊಟ್ಟಿದ ನಂತರ ಅವ್ರ ಜೊತೆ ಸ್ವಲ್ಪ ನೀವು ಡಿಸ್ಟೆನ್ಸ್ ಅಂತ ಅಲ್ಲ, ರೆಸ್ಪಾಂಡ್ ಮಾಡಿ ಬಟ್ ರಿಯಾಕ್ಟ್ ಆಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ, ಆ ಥರ ನಡ್ಕೊಂಡಾಗ ಖಂಡಿತ ನಿಮ್ಗೆ ಒಂದು ಗುಡ್ ಎಕ್ಸ್‌ಪೀರಿಯನ್ಸ್ ಆಗುತ್ತೆ. ಅವ್ರಿಗೆ ನಿಮ್ಮ ಬಗ್ಗೆ ರಿಯಲೈಸ್ ಬೇಗ ಆಗುತ್ತೆ ಅಂತ ಹೇಳ್ತಾ, ಸೊ, ಇದ್ರ ಜೊತೆಗೆ ಇವತ್ತು ರೊಮ್ಯಾಂಟಿಕ್ ಕಾರ್ಡ್ಸ್‌ನ ಕೂಡನು ತೆಗೆಯೋಣ. ರೊಮ್ಯಾಂಟಿಕ್ ಮೆಸೇಜಸ್ ನಿಮ್ಮ ಪ್ರೀತಿಯ ಪಾರ್ಟ್ನರ್ ಯಾರಿದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ನಾವು ನೋಡೋಣ. ಲೆಟ್ಸ್ ವೇಟ್. ಓಕೆ. ಸೊ, ಇಲ್ಲಿ ರೊಮ್ಯಾಂಟಿಕ್ ಮೆಸೇಜ್ ಕಾರ್ಡ್ಸ್‌ನ ತೆಗಿತಾ ಇದ್ದೀನಿ. ಸೊ, ನೋಡೋಣ ಏನ್ ಬರುತ್ತೆ ಅಂತ. ಐ ಆಮ್ ಪಿಕ್ಕಿಂಗ್ ಫಾರ್ ಯು ಒನ್. ಕೋಡಿಪೆಂಡೆನ್ಸಿ ನೋಡ್ಬೋದು ನೀವು. ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಡಿಕ್ಷನ್ ಆರ್ ಅಫೆಕ್ಟಿಂಗ್ ಯೋರ್ ರೊಮ್ಯಾಂಟಿಕ್ ಲೈಫ್ ಅಂತ ಬರ್ತಾ ಇದೆ. ಡಿಪೆಂಡೆಂಟ್ ಆಗಿದ್ದಾರೆ, ಬಟ್ ಯಾವ ವಿಚಾರಕ್ಕೋಸ್ಕರ ನೀವು ಅವರು ಡಿಪೆಂಡೆಂಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಿ. ಇನ್ ಕೇಸ್ ಅವರಲ್ಲಿ ತುಂಬ ಸೆಲ್ಫಿಶ್ನೆಸ್‌ಗೋಸ್ಕರ ಅವರು ನಿಮ್ಮನ್ನ ಡಿಪೆಂಡೆಂಟ್ ಆಗಿದ್ದಾರೆ ಅಂದ್ರೆ, ಸೊ, ನೀವು ಅದನ್ನ ಬರೀ ಪರ್ಟಿಕ್ಯುಲರ್ ಒನ್ ರೀಸನ್‌ಗೋಸ್ಕರ ನೀವು ಬೇಕು ಅನ್ನೋದಾದ್ರೆ ನೀವು ಯೋಚನೆ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೇಕು ಅಂತ. ಆಂಡ್ ಮೇಕ್ ದ ಎಫರ್ಟ್ ಅಂತ ಬರ್ತಾ ಇದೆ. ಸೊ, ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್ ಅಂತ ಬರ್ತಾ ಇದೆ. ಎಫರ್ಟ್ಸ್ ಬೇಕಾಗಿದೆ, ಬಟ್ ಯಾವ ಥರ ಎಫರ್ಟ್ಸ್ ಬೇಕು ಅನ್ನೋದ್ರ ಬಗ್ಗೆನೂ ನೀವು ಯೋಚನೆ ಮಾಡಿ. ಖಂಡಿತ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ಇದ್ರ ಜೊತೆ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ಸೊ, ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಒಂದು ಅಲೈನ್‌ಮೆಂಟ್ ಆಗ್ಬೇಕಂದ್ರೆ, ಸೊ, ಒಂದು ಒಳ್ಳೆ ನಿಮ್ಮ ಪ್ರೀತಿ ಒಂದು ಲಾಂಗ್ ಟರ್ಮ್‌ಗೆ ತಗೊಂಡೋಗ್ಬೇಕು ಅಂದ್ರೆ, ಸೊ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಿಮಗೆ ಗೈಡ್ ಮಾಡೋರಾಗಿರೋದು ಯಾರಾದ್ರೂ ಒಬ್ರು ಸಹಾಯ ನಿಮ್ಗೆ ಇವಾಗ ಬೇಕಾಗುತ್ತೆ. ಅದು ಯಾರು ಅಂತ ನೀವು ಯೋಚನೆ ಮಾಡಿ, ಅವರ ಸಹಾಯ ತಗೊಂಡು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಎಂಜಾಯ್ ಮಾಡಿ. ನಿಮ್ಮ ಪ್ರೀತಿನ ಪ್ರೀತಿಯಿಂದ ಕಾಣಿ ಅಂತ ಹೇಳ್ತಾ, ಸೊ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ, ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ, ಸೊ, ಪರ್ಸನಲ್ ರೀಡಿಂಗ್ ನಿಮ್ಮ ಲವ್ ಇರ್ಬೋದು, ರಿಲೇಶನ್‌ಶಿಪ್ ಇರ್ಬೋದು, ಪ್ಯಾರಲಲ್ ರಿಲೇಶನ್‌ಶಿಪ್ ಇರ್ಬೋದು. ಸೊ, ಈ ಈ ಸಂಬಂಧ ಯಾವಾಗ ಯಾರಿಗೆ ಹೇಗಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ರೀಸನ್ಸ್‌ಗಳು ಇರುತ್ತೆ. ಸೊ, ಆ ರೀಸನ್ಸ್ ಏನೇ ಇರಲಿ, ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಇಶ್ಯೂಸ್ ಇದ್ರೆ, ಸೊ, ನೀವು ಒಂದು ಟ್ಯಾರೋ ರೀಡಿಂಗ್ ತಗೊಂಡಾಗ ನಿಮಗೆ ಒಂದು ಕ್ಲಾರಿಟಿ ಹೋಪ್ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ, ಸೊ, ಚಾರ್ಜಸ್ ₹399 ಆಗುತ್ತೆ ಒನ್ ಟೈಮ್ ಟ್ಯಾರೋ ರೀಡಿಂಗ್ ಸೆಷನ್‌ಗೆ. ಸೊ, ಇನ್ ಕೇಸ್ ನಿಮಗೆ ಸ್ಪೆಲ್ಸಲ್ಲಿ ಕ್ರಿಸ್ಟಲ್ಸ್ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ, ಆಲ್ ಇನ್ ಒನ್ ಕ್ರಿಸ್ಟಲ್ ಸಿಗುತ್ತೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್‌ಗೆ. ಲೈಕ್ ಮನಿ ಇರ್ಬೋದು, ಕರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಮೋಷನಲ್ ಬ್ಯಾಲೆನ್ಸ್ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು, ಎಲ್ಲದಕ್ಕೂ ಯೂಸ್ ಆಗುವಂಥ ಕ್ರಿಸ್ಟಲ್ಸ್ ನಮ್ಮಲ್ಲಿ
ಅವೈಲಬಿಲಿಟಿ ಇದೆ. ಬೇಕಾದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಸೊ ವಾಟ್ಸಪ್ ನಂಬರ್ ಮೇಲೆ ಡಿಸ್‌ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್‌ಗೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಡೈರೆಕ್ಟ್ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ ಈಸ್ ಅನ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಬೇರೆಯವರಿಗೆ ಟೈಮ್ ಆಲ್ರೆಡಿ ಸ್ಲಾಟ್ ಬುಕ್ ಆಗಿರುತ್ತೆ. ಸೊ ಅದರಿಂದ ನಿಮಗೂ ಎಫೆಕ್ಟ್ ಆಗುತ್ತೆ. ಸೊ ವಾಟ್ಸಪ್ಪಲ್ಲಿ ನನಗೆ ಕನೆಕ್ಟ್ ಆಗಿ ಆ್ಯಂಡ್ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು ರೀಡಿಂಗ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.